ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಅವನು ತಾನೇ ಏನು ಮಾತಾಡ್ತಾನೆ ಅತ್ತೆ, ಅವಳು ಸಂಬಂಧ ಕಟ್ಕೊಂಡು ಕೈ ತೊಳ್ಕೊಬೇಕು ಅಂತ ಹೋದ. ಅಲ್ಲೋದ್ರೆ ಇದೆಲ್ಲ ತಳ್ಕೊಂಬಳ್ಕಂ ಆಗೋಯ್ತು ಅಂತ ಈಶ್ವರಿ ಹೇಳ್ತಾಳೆ. ಏನು ಹೇಳ್ತಾ ಇದೆಯೇ, ಸ್ವಲ್ಪ ಬಿಡಿಸಿ ಹೇಳೆ ಅಂತಾಳೆ ಅಜ್ಜಮ್ಮ. ಅಲ್ಲಿ ಭದ್ರ ನನ್ಗೆ ಅವಳ ಜೊತೆ ಬಾಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಅವಳು ನಮ್ಮ ಭದ್ರನ್ ಕೂಡನೇ ಬಾಳ್ಬೇಕು ಅಂತ ಹೇಳಿದ್ಲು ಅಂತ ಸಾವಿತ್ರಿ ಹೇಳಿದ್ಲು. ಅದಕ್ಕೆ ಆ ಜರ್ಜುವ ಬಸ್ರೆ ಅನ್ನೋದನ್ನೇ ಕಾರಣ ಮಾಡ್ಕೊಂಡು 6 ತಿಂಗಳು ಒಟ್ಟಿಗೆ ಬಾಳ್ಬೇಕು ಅಂತ ಆದೇಶ ಕೊಟ್ಟವ್ರೆ ಅಂತ ಈಶ್ವರಿ ಹೇಳ್ತಾಳೆ. ಅಲ್ಲ ಅತ್ತೆ, ಅವ್ರು ಹೇಳ್ದೇಟ್ಗೆ ಒಪ್ಕೊಂಡು ಸುಮ್ಕೆ ಬಂದ್ಬಿಟ್ರೆ ಅವಳಿಂದ ಎಷ್ಟು ನೋವು ಅನ್ಭೋಗಿಸಿದ್ದೀರ ಅಂತ ನೀವಾದರೂ ಹೇಳ್ಬೇಕಿತ್ತು ತಾನೇ ಅಂತ ವಿನಂತಿ ಹೇಳ್ತಾಳೆ. ಹಂಗೆ ಹೇಳಿದ್ದಕ್ಕೆ ಹೋಗಿದ್ದೆ ಕಣೆ, ಆ ಜರ್ಜು ಸರಿಯಾಗಿ ಮಕ್ಕುಗಿದ್ರು ಅಂತ ಸಾವಿತ್ರಿ ಹೇಳ್ತಾಳೆ. ಆದರೂ ಆತೆ ಅಂತಾಳೆ ಚಿತ್ರ. ಲೈ, ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಲೈ, ಅವರು ಹಾಲು ಅನ್ನ ಉಂಡೋರು, ಅವ್ರ ಬಾಯಿ ಸಿಹಿ ಕಹಿ ಎರಡೂ ನೋಡಿರುತ್ತೆ. ಯಾರ ಮನಸ್ಸಲ್ಲಿ ಕೋಪ ಇದೆ, ಯಾರ ಮನಸ್ಸಲ್ಲಿ ಪ್ರೀತಿ ಇದೆ ಅನ್ನೋದನ್ನ ನೋಡೇ ಅರ್ಥ ಮಾಡ್ಕೊಂಡಿರ್ತಾರೆ. ದೂರ ಆಗೋಕ್ಕೆ ಇಲ್ಲಿಗೆ ಬಂದಿದ್ದಾರೋ ಅಥವಾ ಕೋಪದ ಕೈಲಿ ಬುದ್ಧಿ ಕೊಟ್ಟು ಇಲ್ಲಿಗೆ ಬಂದಿದ್ದಾರೆ ಅನ್ನೋದನ್ನ ಅವರು ನೋಡಿನೇ ಅರ್ಥ ಮಾಡ್ಕೊತಾರೆ. ಇಂಥವ್ರನ್ನ ಈಗಲೇ ದೂರದ ಮಾಡೋದು ಬೇಡ, ಅರ್ಥ ಮಾಡ್ಕೊಳ್ಳೋಕ್ಕೆ ಹೊಸ ಅವಕಾಶ ಕೊಡೋಣ ಅಂತ ಹಿಂಗೆ ತೀರ್ಪು ಕೊಟ್ಟಿರ್ತಾರೆ. ಇದು ಬರೀ ತೀರ್ಪಲ್ಲ, ಅವರಿಬ್ರು ಪರಸ್ಪರ ಅರ್ಥ ಮಾಡ್ಕೊಳ್ಳೋಕ್ಕೆ ಆ ಜಡ್ಜ್ ಮುಖಾಂತರ ದೇವರೇ ಕೊಡಿಸಿರೋ ಅವಕಾಶ ಇದು. ಇದೆಲ್ಲ ನೋಡ್ತಾ ಇದ್ರೆ ನನ್ಗನ್ನಿಸ್ತಾ ಇದೆ ಶುಭ ಸೂಚನೆ ಕಣೆ ಮೋಹನ ಅಂತ ಹೇಳ್ತಿರ್ತಾಳೆ ಅಜ್ಜಮ್ಮ. ಭದ್ರ ಒಳಗಡೆ ಹೋಗೋದಕ್ಕಂತ ಹೋಗ್ತಾನೆ. ಮೋಹನ ಭದ್ರ ಅಂತ ಕೂಗ್ತಾಳೆ. ಹೇಳವ, ನೀನೇನಾದರೂ ಹೇಳೋದು ಬಾಕಿ ಇದ್ದದೆ ಅಂತಾನೆ ಭದ್ರ. ನಾನು ನಿನಗೆ ಬೇಸರ ಆಗೋಂಥ ವಿಷಯ ಹೇಳೋಕ್ಕಿಲ್ಲ, ಒಂದು ಸಂತೋಷದ ವಿಷಯ ಅದೇ, ಅದು ಕಣ್ಮಣಿ ಅಂತ ಇರ್ತಾಳೆ ಮೋಹನ. ಅಯ್ಯೋ ಗುಬ್ಬಿ ಮರಿ ಬಂದ್ಬಿಟ್ಲೆ ಅಂತ ಭದ್ರ ಅಂತಾನೆ. ಹೂ ಕಣಪ್ಪ ಬಂದವಳೆ ಅಂತ ಮೋಹನ ಹೇಳ್ತಾಳೆ. ಹೌದೇ, ಮತ್ತೆ ಎಲ್ಲವಳೆ ಅವಳು ಅಂತಾನೆ ಭದ್ರ. ಅದು ಅವಳನ್ನ ಕರ್ಕೊಬರಕ್ಕೆ ನೀವ್ಯಾರು ಹೋಗಿಲ್ಲ ಅಂತವ ಕೋಪ ಮಾಡ್ಕೊಂಡು ಕುಂತವಳೆ ಅಂತ ಮೋಹನ ಹೇಳ್ತಾಳೆ. ಆಟೆ ತಾನೆ, ನಮ್ಮ ಗುಬ್ಬಿ ಮರಿಗೆ ಸಮಾಧಾನ ಹೆಂಗೆ ಮಾಡ್ಬೇಕಂತ ನಮ್ಮ ಬೋಸ್ ಅಂದಾಗ ಗೊತ್ತು ಬಿಡು ಅಂತ ಭದ್ರ ಒಳಗಡೆ ಹೋಗ್ತಾನೆ. ನೋಡ್ದೇನೆ ಮೋಹನ, ನಮ್ಮ ಭದ್ರನ ಮಕ್ಕದಲ್ಲಿ ಸಂತೋಷ ನಗು ಎಲ್ಲ ನೋಡಿ ಎಷ್ಟೋ ಕಾಲ ಆಗೋಗಿತ್ತು. ಬಾ, ನನಗೆ ತುಪ್ಪದನ್ನ ಕೊಡು ಅಂತ ಅಜ್ಜಮ್ಮನ್ನು ಮೋಹನ ಒಳಗಡೆ ಹೋಗ್ತಾರೆ. ಹಾ, ಈ ಮುದುಕಿ ಯಾವಾಗಲೂ ಅವಳ ಸಂತೋಷನೇ ನೋಡ್ತಿರ್ತಾಳೆ, ಒಂದು ದಿನನೂ ನನ್ನ ಕಡೆ ಗಮನ ಕೊಟ್ಟಿಲ್ಲ ಅಂತಿರ್ತಾಳೆ ಸಾವಿತ್ರಿ. ಇತ್ತ ರತ್ನ ದೇವ್ರಿಗೆ ಆರತಿ ಮಾಡಿ, ನನ್ನ ಮಗಳ ಜೊತೇಲಿ ನಿಂತ್ಕೊಂಡು ಕಾಪಾಡಪ್ಪ ದೇವ್ರೆ. ವಿದ್ಯಾ, ನೀನು ಒಂಟಿಯಾಗಿ ಗಂಡನ ಮನೆಗೆ ಹೋಗ್ತಾ ಇರೋದು ಇದು 3ನೇ ಕಿತ ವಿದ್ಯಾ. 3ಕ್ಕೆ ಮುಕ್ತಾಯ ಅನ್ನಂಗೆ ಇದೇ ಕೊನೆ ಆಗಬೇಕು ಅಂತ ರತ್ನ ಹೇಳ್ತಾಳೆ. ಹೂ ಕಣವ್ವ, ಇನ್ಮ್ಯಾಕೆ ನೀನು ಈ ಮನೆಗೆ ಬರ್ಬೇಕಂದ್ರೆ ನಿನ್ನ ಗಂಡನ ಜೊತೆನೇ ಬರಬೇಕು. ಕಾರಣ ಏನಾದರೂ ಇರಲಿ, ಒಂಟಿಯಾಗಿ ಮಾತ್ರ ಕೋಪ ಮಾಡ್ಕೊಂಡು ಬರಬೇಡ. ನೋಡು ವಿದ್ಯಾ, ಒಂದು ಹೆಣ್ಣು ಗಂಡನ ಜೊತೆ ಬದುಕಿದ್ರೇ ಅವಳಿಗೆ ಬೆಲೆ. ಅದಕ್ಕೆ ಮೆಟ್ಟಿದ ಮನೆಗೆ ಒಳ್ಳೆಯವಳು ಅನಿಸ್ಕೊಂಡು ಹುಟ್ಟಿದ ಮನೆಗೆ ಕೀರ್ತಿ ತಗೋಬಾ. ಒಳ್ಳೆ ಹೆಂಡ್ರಾಗಿ 100 ಕಾಲ ಗಂಡನ ಜೊತೆ ಬಾಳು ಅಂತಿರ್ತಾಳೆ ಅಜ್ಜಮ್ಮ. ಅಜ್ಜಿ, ಅವ್ವ, ಎಲ್ಲ ಸತ್ಯನೂ ಗೊತ್ತಿದ್ರು ನೀವಿಬ್ರು ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನಾನು ಅಲ್ಲಿಗೆ ಹೋಗ್ತಾ ಇರೋದು ಅವರು ಯಾವ ಬಾಯಿಯಿಂದ ನಂದಲ್ಲ ಅಂತ ಮಗುನ ಹೇಳಿದ್ರೋ ಅದೇ ಬಾಯಿಂದ ಈ ಮಗು ನಂದು ಅಂತ ಒಪ್ಕೋಬೇಕು ಅನ್ನೋ ಕಾರಣಕ್ಕೆ ಹೋಯ್ತಾ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೋರ್ಟು 6 ತಿಂಗಳು ಅಲ್ಲಿ ಬದುಕಬೇಕು ಅಂತ ಹೇಳಿರೋದಕ್ಕೆ ಹೊರತು ಹೊರಕೋಟೆ ಸಂಸಾರ ಮಾಡೋದಕ್ಕೆ ಅಲ್ಲ ಅನ್ನೋದನ್ನು ನೀವು ಸಂದಾಗ ಅರ್ಥ ಮಾಡ್ಕೊಳ್ಳಿ ಅಂತ ವಿದ್ಯೆ ಹೇಳ್ತಾಳೆ. ಅದು ಹಂಗಲ್ಲ ಕಣೆ ಅಂತಾಳೆ ರತ್ನ. ರತ್ನಕ್ಕ ಯಾವಾಗ ಏನು ಮಾಡಬೇಕು ಅಂತ ನಮ್ಮ ಅತ್ಕೆಮ್ಮನಿಗೆ ಸಂದಾಗ ಗೊತ್ತು, ನೀನು ಸುಮ್ಕೆ ಇರೋ. ಈಗ ನೋಡಿ, ಇನ್ನೇನು ಡೈವರ್ಸ್ ಆಗೇ ಬಿಡ್ತೈತೆ ಅಂತ ಅನ್ಕೋಬೇಕಾದ್ರೆ 6 ತಿಂಗಳು ಟೈಮ್ ತಗೊಂಡು ಅಲ್ಲಿಗೆ ಹೋಯ್ತವ್ರೆ ತಾನೆ. ಹಂಗೆ ಕಾಲ ಏನು ಬೇಕಾದರೂ ಮಾಡ್ತದೆ. ಅತ್ಕೆಮ್ಮ, ಯಾರ ಮಾತಕ್ಕೂ ತಲೆ ಕೆಡ್ಸ್ಕೊಬೇಡಿ, ನಿಮ್ಮ ಮನ್ಸಿಗೆ ಏನು ಅನಿಸ್ತೈತೋ ಹಂಗೆ ಮಾಡಿ ಅಂತ ಕೋಟ್ಲೆ ಹೇಳ್ತಾನೆ. ಹಿಂಗೆ ಮಾತಾಡ್ಕೊಂಡು ನಿಂತಿರ್ತೀರಾ, ಆಟೋ ಬಂದು ಶಾನೆ ಹೊತ್ತಾಗದೆ ಅಂತಾಳೆ ಸರು. ವಿದ್ಯಾ, ನಾನು ಕೋಟ್ಲೆ ಬಂದು ನಿನ್ನ ಬಿಟ್ಟು ಬರೋದೇನೆ ಅಂತಾಳೆ ರತ್ನ. ಅವ್ವ, ಆವಾಗ್ಲಿಂದ ನಾನು ಏಟ್ಕಿತ ಹೇಳ್ತಾ ಇದ್ದೀನಿ, ಯಾರು ಬರೋದು ಬೇಡ, ನಾನೊಬ್ಳೇ ಹೋಯ್ತೀನಿ ಅಂತ. ನೀವ್ಯಾರು ಯೋಚನೆ ಮಾಡಬೇಡಿ, ನಾನೊಬ್ಳೇ ಹೋಯ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಸರಿ ಕಣವ್ವ, ಆಯಿತು, ಹುಷಾರು ಅಂತಾಳೆ ರತ್ನ. ಸರಿ ಬನ್ನಿ, ಆಟೋ ನಿಂತದೆ ಅಂತ ಕೋಟ್ಲೆ ಬ್ಯಾಗ್ ಎಲ್ಲ ತಗೊಬರ್ತಾನೆ ಈಚೆಗೆ. ಬ್ಯಾಗನ್ನು ತಗೊಬಂದು ಆಟೋಲ್ಲಿ ಇಟ್ಬಿಟ್ಟು, ಅಣ್ಣ ನಮ್ಮ ಅತ್ಕೆಮ್ಮನ್ನ ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು ಐತೆ ಅಂತ ಹೇಳ್ತಿರ್ತಾನೆ ಕೋಟ್ಲೆ. ಅಮ್ಮ, ಸರು, ಅಜ್ಜಿ, ಹೋಗ್ಬಿಟ್ಟು ಬರ್ತೀನಿ ಅಂತಾಳೆ ವಿದ್ಯಾ. ಆಯಿತು ಕಣವ್ವ, ಹೋಗ್ತಿದ್ದಂಗೆ ಫೋನ್ ಮಾಡು, ಹುಷಾರು ಅಂತ ಹೇಳಿ ಒಂದು ಮುತ್ತಿಟ್ಟು ಕಳಿಸ್ತಾಳೆ ರತ್ನ. ಅಣ್ಣಯ್ಯ, ಈ ಅಟ್ಟಿ ಮಗನಾಗಿ ಎಲ್ರನ್ನೂ ನೀನು ಸಂದಾಗ ನೋಡ್ಕೋಬೇಕು ಅಂತ ವಿದ್ಯೆ ಹೇಳ್ತಾಳೆ. ಅದಕ್ಕೆಮ್ಮ, ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ನಿಮ್ಮ ಆರೋಗ್ಯನ ಸಂದಾಗ ನೋಡ್ಕೊಳ್ಳಿ, ಏನೇ ಆಗಲಿ ಈ ಅಣ್ಣಯ್ಯ ಅವನೇ ಅನ್ನೋದನ್ನು ಗೆಪ್ತಿ ಮಾಡ್ಕೊಳ್ಳಿ ಅಂತ ಕೋಟ್ಲೆ ಹೇಳ್ತಾನೆ. ಸರಿ ಅಣ್ಣಯ್ಯ, ಹೋಗ್ಬಿಟ್ಟು ಬರ್ತೀನಿ ಅಂತ ಆಟೋ ಅದಕ್ಕೆ ಹೋಗ್ತಾಳೆ ವಿದ್ಯಾ. ಅಣ್ಣಯ್ಯ ಹುಷಾರು ಅಂತ ಹೇಳಿ ಟಾಟಾ ಬಾಯ್ ಬಾಯ್ ಅಂತ ಕಳಿಸ್ಕೊಡ್ತಾರೆ ವಿದ್ಯಾನ. ಇತ್ತ ಭದ್ರ ಕಣ್ಮಣಿ ರೂಮ್ಗೆ ಬರ್ತಾನೆ ಗುಬ್ಬಿ ಮರಿ ಅನ್ಕೊಂಡು. ಈಗ ಯಾಕೆ ಬಂದಿದ್ಯಾ ಅಂತಾಳೆ ಕಣ್ಮಣಿ.
ಅದು ಈ ರೂಮ್ನಾಗೆ ಚಂಡಮಾರುತ ಎದ್ಬಿಟ್ಟೈತೆ ಅಂತಂದ್ರು. ಅದಕ್ಕೆ ನೋಡ್ಕೊಂಡೋಗುವ ಅಂತ ಬಂದೆ ಅಂತ ಭದ್ರ ಹೇಳ್ತಾನೆ. ಕದ ತೆಗ್ದಂಗೆ ಐತಲ್ಲ ನೋಡ್ಕೊಂಡೋಗು ಅಂತ ಕಣ್ಮಣಿ ಹೇಳ್ತಾಳೆ. ಅದೇಯ ಕೋಪ ಮಾಡ್ಕೊಂಡಿರೋ ಚಂಡಮಾರುತ ಬರೋ ಆ ದೇವಿನ ನೋಡ್ಕೊಂಡೇ ಹೋಗ್ದಿರೋದೆಂಗೆ ಅಂತ ಭದ್ರ ಹೇಳ್ತಾನೆ. ನಾನು ಜೋಕ್ ಕೇಳೋ ಮೂಡಲಿಲ್ಲ ಅಂತ ಕಣ್ಮಣಿ ಹೇಳ್ತಾಳೆ. ಆಚೆ ಕಡೆ ಒಡೆದೋಗಿರೋ ಪಾಟ್ ನೋಡ್ದಾಗ್ಲೇ ಗೊತ್ತಾಯ್ತು ಅಂತಾನೆ ಭದ್ರ. ಅದನ್ನ ತಿಳಿದ್ಮ್ಯಾಕೋ ಯಾಕೆ ಬಂದಿದ್ಯೋ ಅಂತ ಕಣ್ಮಣಿ ಹೇಳ್ತಾಳೆ. ಈ ಕೋಪಕ್ಕೆ ಕಾರಣ ಏನು ಅಂತ ತಿಳ್ಕೊಂಡೋಗೋಣ ಅಂತ ಬಂದೆ ಅಂತ ಭದ್ರ ಹೇಳ್ತಾನೆ. ಗೊತ್ತಿದ್ದು ಗೊತ್ತಿಲ್ದಿದ್ದಂಗೆ ನಾಟಕ ಆಡೋದೇನು ಬೇಡ ಅಂತ ಕಣ್ಮಣಿ ಹೇಳ್ತಾಳೆ. ಅದೇ ನಮ್ ಗುಬ್ಬಿ ಬಾಯಿಯಲ್ಲಿ ಒಂದ್ಸತಿ ಕೇಳೋಣ ಅಂತ ಭದ್ರ ಹೇಳ್ತಾನೆ. ವರ್ಷದ ಮೇಲೆ ಬರ್ತಿರೋ ತಂಗಿನ ರೈಲ್ವೆ ಸ್ಟೇಷನ್ನಿಂದ ಕರ್ಕೊಬರೋದಕ್ಕೂ ಸಮಯ ಇಲ್ದವನ್ಗೆ ಈಗ ಯಾಕೋ ಮಾತು ಅಂತಾಳೆ ಕಣ್ಮಣಿ. ಗುಬ್ಬಿ ಸಮಯ ಇಲ್ಲ ಅಂತ ಏನಿಲ್ಲ, ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ ಕಣವ್ವ ಅಂತ ಭದ್ರ ಹೇಳ್ತಾನೆ. ಹೌದೌದು, ನಾನು ಈ ಮನೆಯವಳು ಅಂತ ಪ್ರೀತಿ ಇಲ್ಲದೆ ಇರ್ಬೇಕಾದ್ರೆ ಏನು ಸಂದಕ್ಕಿರೋಕ್ಕಿಲ್ಲ ಅಂತ ಕಣ್ಮಣಿ ಹೇಳ್ತಾಳೆ. ಯಾವನ್ ಹೇಳ್ದವ್ ನೀನು ಈ ಮನೆಯವಳಲ್ಲ ಅಂತ? ಯಾರಾದರೂ ಹಂಗೆ ಹೇಳಿದ್ರೆ ರುಂಡ ಚೆಂಡಾಡ್ಬಿಡ್ತೀನಿ ಅಷ್ಟೇಯ ಅಂತ ಭದ್ರ ಹೇಳ್ತಾನೆ. ಇಂಥ ಮಾತಿಗೆಲ್ಲ ಬಗ್ಗೋ ಮಗಳಲ್ಲ ನಾನು ಅಂತ ಕಣ್ಮಣಿ ಹೇಳ್ತಾಳೆ. ಮಾತಿನಿಂದ ಆಗದೆ ಹೋದ್ರೆ ಏನಂತೆ, ತಣ್ಣಗೆ ಮಜ್ಜಿಗೆ ಮಾಡ್ಕೊಡ್ತೀನಿ ಅಂತ ಭದ್ರ ಹೇಳ್ತಾನೆ. ಬೇಕಾಗಿಲ್ಲ ಅಂತ ಕಣ್ಮಣಿ ಹೇಳ್ತಾಳೆ. ಐಸ್ ಕ್ರೀಮ್ ತಂದು ನೈಸ್ ಮಾಡಾನೆ ಅಂತ ಭದ್ರ ಹೇಳ್ತಾನೆ. ನಾನು ಕೋಪ ತಣ್ಣಗಾಗಕ್ಕಿಲ್ಲ ಅಂತ ಕಣ್ಮಣಿ ಹೇಳ್ತಾಳೆ. ಹಂಗಾರೆ ಸಾರಿ ಕೇಳಿದ್ರೆ? ನಿಜವಾಗ್ಲೂ ಸಾರಿ ಕಣೆ ಗುಬ್ಬಿ ಮರಿ, ನಿನ್ನ ಕರ್ಕೊಬರಕ್ಕೆ ನಾನೇ ಬರಬೇಕಿತ್ತು, ಆದರೆ ಏನು ಮಾಡೋದು ಅಂತಿರ್ತಾನೆ ಭದ್ರ. ನಾನು ಅಣ್ಣ ಬರ್ತಾನೆ ಅಂತ ಆಸೆಯಿಂದ ಟ್ರೈನ್ ಇಳಿದು ನೋಡಿದ್ರೆ ಆಗಿದ್ದು ಬರೀ ನಿರಾಸೆ ಅಂತ ಕಣ್ಮಣಿ ಹೇಳ್ತಾಳೆ. ಅದಕ್ಕೆ ಅಲ್ವೇ ನಾನು ನಿಂತವ ಬೈಸ್ಕೊಳಕ್ ಬಂದಿರೋದು ಅಂತ ಭದ್ರ ಹೇಳ್ತಾನೆ. ಅದರಿಂದ ಏನು ಪ್ರಯೋಜನ ಅಂತಾಳೆ ಕಣ್ಮಣಿ. ನಿನ್ನ ಮನಸ್ಸು ಆಗ್ರಹ ಆಗ್ತದೆ, ನನಗೆ ಸಂತೋಷ ಆಗ್ತದೆ ಅಂತ ಭದ್ರ ಹೇಳ್ತಿರ್ತಾನೆ. ಮುಗುಳ್ ನಗ್ನಗ್ತಾ ಇರ್ತಾಳೆ ಒಳಗೊಳಗೇನೆ ಕಣ್ಮಣಿ. ಏಯ್ ಕಳ್ಳಿ ಅಂತಿರ್ತಾನೆ ಭದ್ರ. ಈ ನಾಟಕ ಎಲ್ಲ ನಾನು ತವ ನಡೆಯೋಕ್ಕಿಲ್ಲ ಅಂತಾಳೆ ಕಣ್ಮಣಿ. ನಮ್ಮ ಗುಬ್ಬಿ ಮರಿ ಏನಾದರೂ ನಗಾಡ್ತೈತೆ ಅಂದರೆ ಇನ್ನೂ ಜಾಸ್ತಿನೇ ಮಾಡ್ತೀನಿ ನಾನು ಅಂತ ಭದ್ರ ಹೇಳ್ತಾನೆ. ಇಲ್ಲ ನಾನು ನಗಕ್ಕಿಲ್ಲ ಅಂತಾಳೆ ಕಣ್ಮಣಿ. ಕಳ್ಳಿ ನಂತವನೇ ಸುಳ್ಳು ಹೇಳ್ತೀಯಾ? ಈಗ ತಾನೇ ತುಟಿ ಅಂಚಲ್ಲಿ ನಗಾಡಿದ್ನ ನಾನು ನೋಡಿದ್ದೀನಿ ಅಂತಾನೆ ಭದ್ರ. ಅಂಥದ್ದೇನಿಲ್ಲ ಹೋಗೋ ಅಂತಾಳೆ ಕಣ್ಮಣಿ. ನಾನು ಹೋಗ್ಬೇಕು ಅಂದರೆ ನಿನ್ನ ಕೋಪನೂ ನನ್ನ ಜೊತೆನೇ ಕಳಿಸ್ಬೇಕು ಅಂತ ಭದ್ರ ಹೇಳ್ತಾನೆ. ಸಾಧ್ಯ ಇಲ್ಲ, ಅದು ಇಲ್ಲೇ ಇರ್ತದೆ ಅಂತ ಕಣ್ಮಣಿ ಹೇಳ್ತಾಳೆ. ಗುಬ್ಬಿ ಮರಿ, ನಿನ್ನ ಮುಂದಿನ ಕಿತ್ತ ಬರಬೇಕಾದ್ರೆ ಬ್ಯಾಂಡ್ ಸಮೇತ ಹಾಜರಾಗ್ಬಿಡ್ತೀನಿ ನೋಡು ಅಂತ ಭದ್ರ ಹೇಳ್ತಾನೆ. ಅಷ್ಟೊಂದೆಲ್ಲ ಓವರ್ ಬೇಕಾಗಿಲ್ಲ ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ಅಲ್ಲೆಲೆಲೆ ನಮ್ಮ ಗುಬ್ಬಿ ಮರಿ ನಗಾಡ್ತೈತಲ್ಲಪ್ಪ ಅಂತ ಭದ್ರ ಹೇಳ್ತಿರ್ತಾನೆ. ಕಣ್ಮಣಿ ನಗಿತಾ ಇರ್ತಾಳೆ. ಈಗ ನೋಡು ನಮ್ಮ ಮಟ್ಟಿಗೆ ಬೆಳಕು ಬಂದಂಗಾಯ್ತು, ಇದು ನಮ್ಮ ಗುಬ್ಬಿ ಮರಿ ಅಂತಂದ್ರೆ ಅಂತ ಹೇಳ್ತಿರ್ತಾನೆ ಭದ್ರ. ಇತ್ತೀಚೆಗೆ ಶಾನೆ ಮಾತು ಕಳ್ತ್ಬಿಟ್ಟಿದ್ಯಾ ಅಣ್ಣ? ಯಾರು ಕಲ್ಸಿದ್ದು? ಅತ್ಗೆನಾ? ಅದು ಸರಿ, ಅತ್ಗೆಯಲ್ಲಿ ಕಾಣ್ತಿಲ್ಲ, ಯಾಕೆ ನನಗೆ ಪರಿಚಯ ಮಾಡ್ಕೊಡೋಕ್ಕಿಲ್ವೇ ಅಂತ ಕಣ್ಮಣಿ ಹೇಳ್ತಾಳೆ. ಅವಳ ವಿಷಯ ಈಗ ಮಾತಾಡಬೇಡ ಗುಬ್ಬಿ ಮರಿ ಅಂತ ಭದ್ರ ಹೇಳ್ತಾನೆ. ಮಾತಾಡಬೇಡ ಅಂದರೆ ಏನರ್ಥ ಅಂತ ಕಣ್ಮಣಿ ಕೇಳ್ತಾಳೆ. ಗುಬ್ಬಿ, ಅವಳ ಬಗ್ಗೆ ಏನು ಕೇಳಬೇಡ, ನಾನು ಅವಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಎದ್ದೊರ್ಟೋಗ್ತಾನೆ ಭದ್ರ. ಅಣ್ಣ ಅಣ್ಣ ಅಂತ ಕೂಗ್ತಿರ್ತಾಳೆ ಕಣ್ಮಣಿ. ಅಲ್ಲಿಗೆ ಈಶ್ವರಿ ಬರ್ತಾಳೆ. ಅಲ್ಲ ಚಿಕ್ಕಮ್ಮ, ಅದಕ್ಕೆ ಬಗ್ಗೆ ಅಣ್ಣನ ಕೇಳ್ತಾ ಇದ್ರೆ ಅವನೇನು ಹೇಳ್ದೆ ಹೋಗ್ತಾವನೆ ಅಂತ ಕಣ್ಮಣಿ ಕೇಳ್ತಾಳೆ. ಅವಳಿಂದ ನನ್ನ ಜೀವನ ಹಾಳಾಗೋದೆ, ಪ್ರತಿದಿನ ನೆನ್ಸ್ಕೊಂಡು ನರಕ ಅನ್ಭೋಗಿಸ್ತಾ ಇದ್ದೀನಿ ಅಂತ ಹೆಂಗೆ ಹೇಳ್ತಾನವ್ವ ಅಂತ ಈಶ್ವರಿ ಹೇಳ್ತಾಳೆ. ಏನು ಹೇಳ್ತಾ ಇದ್ದೀರಾ ಚಿಕ್ಕಮ್ಮ ಅಂತ ಕಣ್ಮಣಿ ಕೇಳ್ತಾಳೆ. ಕಣ್ಮಣಿ, ಆ ಮಾಯಂಗನೇ ಬಂದಿದ್ದು ಪಾಪ ನನ್ನ ಮಗನ ಜೀವನದಾಗೆ ದೊಡ್ಡ ಬಿರುಗಾಳಿನೇ ಇದ್ದದೆ. ಕಣ್ಮಣಿ, ನಮ್ಮ ಭದ್ರ ಜೀವನದಲ್ಲಿ ಮಾಡಿದ್ದು ಒಂದೇ ಒಂದು ತಪ್ಪು ಅಂದರೆ ಆ ವಿದ್ಯಾನ ಪ್ರೀತಿ ಮಾಡಿದ್ದು. ಅದರಿಂದ ಅವನ ಬಾಳು ಮಾತ್ರ ಅಲ್ಲ, ಇಡೀ ಅಟ್ಟಿ ನೆಮ್ಮದಿನೇ ಹಾಳಾಗೋಗದೆ ಅಂತ ಈಶ್ವರಿ ಹೇಳ್ತಾಳೆ. ಏನಾಯಿತು ಅಂತ ಹೊಸಿ ಅರ್ಥ ಆಗಂಗೆ ಹೇಳಿ ಚಿಕ್ಕಮ್ಮ ಅಂತಾಳೆ ಕಣ್ಮಣಿ. ನಮ್ಮ ಭದ್ರ ಎಷ್ಟೊಂದು ಆಸೆ ಕನಸುಗಳನ್ನ ಕಟ್ಕೊಂಡಿದ್ದ, ಅವಳಿಂದ ಏನೇನಾಯಿತು ಅಂತ ನಿನಗೆ ಗೊತ್ತಾಗಬೇಕೇ, ನೋಡಲ್ಲಿ ಅಂತ ತೊಟ್ಲು ತೋರಿಸ್ತಾಳೆ ಈಶ್ವರಿ. ಮಗು ಹುಟ್ಟಕ್ಕಿನ್ನ ಮುಂಚೆ ತೊಟ್ಲು ಮನೆಗೆ ತರಬಾರ್ದು, ಹೂ ಸುಟ್ಟೋ ಮುಂಚೆ ಕುಲಾವಿ ಹೊಲಿಸ್ಬಾರ್ದು ಅಂತ ಸಂಪ್ರದಾಯ ಮನೆತನ ಕಣವ್ವ ನಮ್ಮದು. ಆದ್ರೂ ಭದ್ರ ಆಸೆ ಪಟ್ಟು ಈ ತೊಟ್ಲನ್ನ ತಗೊಬಂದವನೆ. ಅದಕ್ಕೆ ನಮ್ಮ ಅತ್ತೆ ಒಂದೇ ಒಂದ್ಸತಿ ಇನ್ನೂ ತುಟಿಕ್ ಅಂದಿಲ್ಲ ಗೊತ್ತಾ? ಯಾಕೆ ಹೇಳು, ನನ್ನ ಮಗ ಭದ್ರ ಅವನ ಆಸೆ ಕನಸುಗಳಿಗೆ ನಾವೆಲ್ಲ ಅಷ್ಟು ಒತ್ತಾಸೆ ಕೊಟ್ವಿ ಕಣವ್ವ. ನಮ್ಮ ಭದ್ರನ ಕನಸು ಅಷ್ಟು ದೊಡ್ಡದಾಗಿತ್ತು, ಆದರೆ ಅವನ ಕನಸು ಆಸೆಗೆ ಜೊತೆಗಳ ಆಟ ಆಡಿ ದೊಡ್ಡ ಮೋಸಗಾತಿ ಅವಳು. ಏನಾಯಿತು ಗೊತ್ತಾ ಅಂತ ಹೇಳಿ ಸೀಮಂತದಲ್ಲಿ ನಡೆದಿದ್ದ ವಿಷಯನ ಮತ್ತೆ ಜಡ್ಜ್ ಹೇಳಿದ ವಿಷಯನೆಲ್ಲ ಹೇಳ್ತಿರ್ತಾಳೆ ಈಶ್ವರಿ. ಆವತ್ತಿಂದ ಅಟ್ಟಿಯವರೆಲ್ಲರೂ ನೋವು ಸಂಕಟದಲ್ಲೇ ಇದ್ದೀರಿ ಕಣವ್ವ. ಅವಳಿಂದ ಮೋಸ ಮಾಡಿದ್ಲು ಅಂತ ಕಾರಣಕ್ಕೆ ಅವಳಿಗೆ ಡೈವರ್ಸ್ ಕೊಡೋದಕ್ಕೆ ಕೋರ್ಟ್ಗೆ ಹೋಗಿದ್ದು ಇವತ್ತು. ಆದರೆ ಅವಳು ಹಠ ಹಿಡ್ದು 6 ತಿಂಗಳು ಇವನ ಜೊತೆನೇ ಬದುಕಬೇಕು ಅಂತ ಕೋರ್ಟಿಂದ ಆದೇಶ ಮಾಡಿಸ್ಕೊಂಡವಳೆ ಅಂತ ಈಶ್ವರಿ ಹೇಳ್ತಾಳೆ. ಅವಳಿಗೋಸ್ಕರ, ಅವಳು ಹುಟ್ಟಾಕಿರೋ ಕನಸು ಆಸೆಗೋಸ್ಕರ ತಂದಿರೋ ಆ ತೊಟ್ಲು ಯಾವುದೇ ಕಾರಣಕ್ಕೂ ಇಲ್ಲಿರಬಾರ್ದು. ನಮ್ಮ ಅಣ್ಣನಿಗೆ ನೋವು ಕೊಟ್ಟಿರೋ ಅದು ಯಾವುದೇ ಆಗಿರಲಿ, ಅದಕ್ಕೆ ಈ ಮನೇಲಿ ಜಾಗ ಇಲ್ಲ ಅಂತ ಹೇಳಿ ಕಣ್ಮಣಿ ತೊಟ್ಲನ್ನ ಬಿಸಾಕೋದಕ್ಕಂತ ಹೋಗ್ತಾಳೆ.
ಇತ್ತ ಸಾವಿತ್ರಿ ಕೋರ್ಟಲ್ಲಿ ನಡೆದಿರೋದ್ರನ್ನೆಲ್ಲ ಇಷ್ಟೆಲ್ಲ ಆಗೈತಣ್ಣ ಅಂತ ಹೇಳ್ತಾಳೆ. ಏನಣ್ಣ ಹಿಂಗಾಗೋಯ್ತು? 6 ತಿಂಗಳು ಅವಳ ಜೊತೆ ಬಾಳ್ವೆ ಮಾಡಬೇಕು ಅಂದರೆ ಅದು ಹೆಂಗೆ ಒಪ್ಕೊಳಕ್ಕಾಗ್ತದೆ ಅಂತಾನೆ ಗೋವಿಂದೇಗೌಡ. ಅಣ್ಣ ಇದನ್ನ ಒಪ್ಕೊಳ್ಳೋದು ಬೇಡ, ಲಾಯರ್ ತಾವ ಮಾತಾಡಿ ಅದಕ್ಕೆ ಬೇರೆ ಯಾವ ದಾರಿ ಇದ್ದದ್ದು ಅಂತ ಕೇಳಿ ಆಮೇಲೆ ತೀರ್ಮಾನ ತಗೊಳ್ಳೋಣ ಅಂತ ಸಾವಿತ್ರಿ ಹೇಳ್ತಾಳೆ. ಅಯ್ಯೋ ಅತ್ತೆ ಬಾವ, ಭದ್ರಾ ಅವ್ರ ಮಗುಗಂತ ತಂದಿಕ್ಕಿದ ತೊಟ್ಲನ್ನ ಕಣ್ಮಣಿ ತಗೊಂಡೋಗಿ ಬಿಸಾಕ್ತಾವಳೆ ಅಂತ ಹೇಳ್ತಾಳೆ ಈಶ್ವರಿ. ಯಾಕಂತೆ ಅವಳ್ಯಾಕೆ ಅದನ್ನ ಆಚೆ ಹಾಕ್ತಾಳಂತೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅವಳು ನನಗೆ ಹೇಳಿದ್ದಿದ್ರೆ ಅದನ್ನ ನಾನು ನಿಮ್ಗೆ ಹೇಳ್ತಿದ್ದೆ, ಇದ್ಯಾಕಿಲ್ಲದೆ ಅಂತ ಕೇಳಿದ್ಲು ಬಾವ. ನಡೆದಿರೋ ವಿಷಯನ ಹೇಳ್ದೆ, ಇನ್ನಿದು ಇಲ್ಲಿರಬಾರ್ದು ಅಂತ ಕೋಪ ಮಾಡಿಕೊಂಡು ತೆಗೆದು ಎಸೆಯಕ್ಕೆ ಹೋಗವಳೆ. ಬಾವ ನಾನು ಎಷ್ಟು ಅಂತ ಹೇಳಿ ಬೇಡ ಅಂತ ನಾನು ಮಾತು ಕೇಳೋ ಸ್ಥಿತಿಯಲ್ಲೇ ಅವಳಿಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಕಣ್ಮಣಿ ಇಂಥ ಕೆಲಸ ಮಾಡ್ತಾವಳ ಅಂತ ಮೋಹನ ಹೇಳ್ತಾಳೆ. ಅವಳುವೇ ಶಾನೆ ಕೋಪ ಮಾಡ್ಕೊಂಡವಳೆ. ಅಣ್ಣನ ನೆಮ್ಮದಿ ಹಾಳು ಮಾಡ್ದವಳು ನೆನಪು ಈ ಮನೇಲಿ ಇರಬಾರ್ದು ಅಂತ ಬಿಸಾಕೊಂಡವಳೆ ಅಂತ ಈಶ್ವರಿ ಹೇಳ್ತಾಳೆ. ರೀ ಅವಳು ಯಾಕೆ ಹಿಂಗಾಡ್ತಾವಳೆ? ನನ್ನ ಮಾತ್ರ ಅಂತೂ ಕೇಳೋಕ್ಕಿಲ್ಲ, ನೀವಾದರೂ ಹೊಸಿ ಹೇಳಿ ಅಂತ ಮೋಹನ ಹೇಳ್ತಾಳೆ. ಎಲ್ಲರೂ ಮನೆಯಿಂದ ಹೊರಗಡೆ ಬರ್ತಾರೆ. ಇತ್ತ ಕಣ್ಮಣಿ ತೊಟ್ಲನ್ನ ಹೊರಗಡೆ ತಳ್ತಿರ್ತಾಳೆ. ಅದನ್ನ ಬಂದು ಹಿಡ್ಕೊತಾಳೆ ವಿದ್ಯಾ. ಮನೆಯವರೆಲ್ಲರೂ ಹೊರಗಡೆ ಬರ್ತಾರೆ. ವಿದ್ಯಾನ್ ನೋಡಿ ವಿದ್ಯಾ ಅಂತಾಳೆ ಮೋಹನ. ಈ 3 ಅಡಿ ಬ್ಯಾಗ್ ಸಮೇತ ಬಂದ್ಬಿಟ್ಟವಳೆ ಅಂತ ಚಿತ್ರ ಹೇಳ್ತಾಳೆ. ಅವಳೇನಾದರೂ ತಂದಿರಲಿ, ಅವಳನ್ನ ಈ ಅಟ್ಟಿ ಬಿಟ್ಟು ಕಳ್ಸೋದಕ್ಕೆ ನಾನಾಗಲೇ ಕಣ್ಮಣಿನ ತಯಾರು ಆಗದೆ. ಇನ್ಮ್ಯಾಕೆ ಈ 3 ಅಡಿ ನೋಡ್ಕೊಳೋದಕ್ಕೆ ಕಣ್ಮಣಿ ಅವಳೆ, ನೀನು ಆರಾಮಾಗಿದ್ಕೊಂಡು ತಮಾಷೆ ನೋಡು ಅಂತಾಳೆ ಈಶ್ವರಿ. ಏಯ್ ಈ ಬ್ಯಾಗ್ ತಗೊಂಡು ತಿರ್ಗಾ ಈ ಮನೆಗೆ ಬರೋದಕ್ಕೆ ನಿನಗೆ ಎಷ್ಟೇ ಧೈರ್ಯ? ಯಾಕೆ ನಮ್ಮ ಅಣ್ಣನ ಜೀವನ ಹಾಳು ಮಾಡಿರೋದು, ಈ ಅಟ್ಟಿ ನೆಮ್ಮದಿ ಕಿತ್ಕೊಂಡಿರೋದು ಸಾಕಾಗಿಲ್ವಾ? ಇನ್ನೂ ಏನು ಮಾಡ್ಬೇಕಂತ ಇಲ್ಲಿಗೆ ಬಂದಿದೀಯಾ ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ಕಣ್ಮಣಿ ಯಾಕೆ ಇಷ್ಟೊಂದು ಕೋಪ ಮಾಡ್ತಾ ಇದೀಯಾ? ನಾನು ಹೇಳೋದನ್ನ ಕೇಳು ಸ್ವಲ್ಪ ಅಂತ ಹೇಳ್ತಾಳೆ ಮೋಹನ. ಏನಮ್ಮ ಕೇಳಬೇಕು? ಇವಳಿಂದ ಇಲ್ಲಿ ಗಂಟ ಆಗಾಗಿರೋದು ಸಾಕಾಗಿಲ್ವೇ ಅಂತ ಕಣ್ಮಣಿ ಹೇಳ್ತಾಳೆ. ಕಣ್ಮಣಿ ನೀನು ತಪ್ಪು ತಿಳ್ಕೊತಾ ಇದೀಯಾ ಅಂತ ಮೋಹನ ಹೇಳ್ತಾಳೆ. ಇವತ್ತು ನಮ್ಮ ಮಟ್ಟಿಲಿ ಎಲ್ಲರ ಮುಖದಲ್ಲಿ ಕಾಣಬೇಕಾದ ಸಂತೋಷ ನೆಮ್ಮದಿ ಯಾವುದು ಕಾಣಿಸ್ತಾ ಇಲ್ಲ, ಬದಲಾಗಿ ಕೋಪ ಬೇಸರ ಕಾಣಂಗೆ ಮಾಡಿರೋಳು ಯಾರು? ತಂಗಿನ ಬರ್ಮಾಡ್ಕೊಳ್ಳೋ ಸಂಭ್ರಮದಲ್ಲಿ ಭಾಗಿಯಾಗೋದನ್ನ ಬಿಟ್ಟು ಕೋರ್ಟಲ್ಲಿ ತಲೆ ತಗ್ಗಿಸ್ಕೊಳಂಗೆ ನಿಂತ್ಕೊಳಂಗೆ ಮಾಡ್ದೋಳು ಯಾರು? ಇವಳೇ ತಾನೆ. ನಮ್ಮ ಅಣ್ಣನ ನಗು ಅಟ್ಟಿ ಸಂತೋಷ ಕಿತ್ಕೊಂಡಿರೋದು ಇವಳೇ ತಾನೆ ಅಂತಾಳೆ ಕಣ್ಮಣಿ. ಕಣ್ಮಣಿ ಅಂತಿರ್ತಾಳೆ ಮೋಹನ. ಅಮ್ಮ ನಮ್ಮ ಮಟ್ಟಿಗೆ ಯಾರಾದರೂ ಬರ್ತಾರೆ ಅಂದರೆ ಸಂತೋಷದಿಂದ ಆರತಿ ಮಾಡೋಕ್ಕೆ ನಿಂತ್ಕೊಂತಿದ್ವಿ. ಈಗ ನಾನು ಬಂದಾಗ ಯಾರಾದರೂ ಮುಖದಲ್ಲಿ ನಗು ಇತ್ತಾ? ಇಲ್ಲ ತಾನೆ. ನಿಮ್ಮೆಲ್ರ ಮುಖದಲ್ಲೂ ನಗು ಕಿತ್ಕೊಂಡಿರೋದು ಇವಳೇ ತಾನೆ ಅಂತ ಕಣ್ಮಣಿ ಹೇಳ್ತಾಳೆ. ಲೇ ಈ ಸತ್ಯ ತಿಳ್ಕೊಳ್ದೆ ಏನೇನೋ ಮಾತಾಡಬೇಡ ಕಣ್ಮಣಿ ಅಂತಾಳೆ ಅಜ್ಜಮ್ಮ. ಎಲ್ಲ ತಿಳ್ಕೊಂಡೆ ಮಾತಾಡ್ತಾ ಇವನಿ ಅಮ್ಮಮ್ಮ. ನಾನು ಬೇರೆಯವ್ರ ವಿಷಯ ಬಿಡು. ಪ್ರೀತಿ ಮಾಡ್ದವಳು ಕಣ್ಮುಂದೆ ಬಂದವಳೆ ಅಂತ ಪ್ರೀತಿ ಆಗಲಿ ಸಂತೋಷ ಆಗಲಿ ಆ ಕಣ್ಣಲ್ಲಿ ಕಾಣ್ತಾ ಇದ್ದದೆ ಇಲ್ಲ. ಆ ಕಣ್ಣಲ್ಲಿ ಕಾಣ್ತಾ ಇರೋದು ಬರೀ ಕೋಪ. ಅಂದರೆ ಇವಳಿಂದ ಅಣ್ಣ ಎಷ್ಟು ಸಂಕಟ ಅನುಭವಿಸ್ತವನೆ ಅಂತ ಅರ್ಥ ಮಾಡ್ಕೊ. ಈ ಅಟ್ಟಿ ಮಗಳಾಗಿ ಹೇಳ್ತಾ ಇದ್ದೀನಿ, ಒಂದೇ ಒಂದು ಕ್ಷಣ ನಿಂತ್ಕೊಳ್ದೆ ಹೋಯ್ತಾ ಇರೋ ಅಂತಾಳೆ ಕಣ್ಮಣಿ. ನಾನಿಲ್ಲಿ ಬಂದಿರೋದು ಹೋಗೋದಕ್ಕಲ್ಲ, ಇಲ್ಲೇ ಇರೋದಕ್ಕೆ ಅಂತಾಳೆ ವಿದ್ಯಾ. ಏನೇ ಹೇಳ್ತಾ ಇದ್ದೀಯಾ ಅಂತಾಳೆ ಕಣ್ಮಣಿ. ಕೋಪದಲ್ಲಿರೋ ನಿಮಗೆ ನಾನೀಗ ಏನು ಹೇಳಿದ್ರೂ ಅರ್ಥ ಆಗೋಕ್ಕಿಲ್ಲ. ಅರ್ಥ ಮಾಡಿಸೋದ್ರಕ್ಕೋದ್ರೂ ನೀವು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ಯಾಕೆ ಅಂದರೆ ಈಗ ನಿಮ್ಮ ಮನಸ್ಸು ಬೇರೆ ಯಾವುದೋ ಸತ್ಯನ ನಂಬ್ಕೊಂಡೈತೆ. ಈಗ ನಾನು ಬೇರೆ ಏನೇ ಹೇಳಿದ್ರೂ ನಿಮಗೆ ಅರ್ಥ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವಿದ್ಯೆ ಹೇಳ್ತಾಳೆ. ನೀನೇನೇ ಹೇಳಿದ್ರು ಈ ಹಟ್ಟಿಯಲ್ಲಿ ನಿನಗೆ ಜಾಗ ಇಲ್ಲ ಅಂತಾಳೆ ಕಣ್ಮಣಿ. ನನ್ನನ್ನು ಇಲ್ಲಿಂದ ಆಚೆ ಹೋಗು ಅಂತ ಹೇಳೋ ಮೊದಲು ಕೋರ್ಟ್ ಏನು ಆದೇಶ ಕೊಟ್ಟೈತೆ ಅಂತ ಒಂದ್ಕಿತ ನೋಡು ಅಂತ ಪತ್ರ ತೆಗೆದು ತೋರಿಸ್ತಾಳೆ ವಿದ್ಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.